ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಒಂದ್ಸಲ ಗಮನಿಸ್ಕೊಳ್ಳೋದು. ಆದರೆ ಮೇಷರಾಶಿಯಲ್ಲಿ ಬುಧ ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ಅಲ್ಲಿ ರವಿ, ಗುರು ಹಾಗೂ ಶುಕ್ರರಿದ್ದಾರೆ. ಕನ್ಯಾ ರಾಶಿಯಲ್ಲಿ ಕೇತುವಿನ ಜೊತೆಗೆ ದಿವಸ ಮಾಂದ್ಯಬುದ್ಧಿಯಾಗಿದೆ. ಇನ್ನು ಮಕರ ರಾಶಿಯಲ್ಲಿ ಚಂದ್ರನಿದ್ದಾನೆ, ಕುಂಭ ರಾಶಿಯಲ್ಲಿ ಶನಿಶ್ಚರ, ಮೀನ ರಾಶಿಯಲ್ಲಿ ಕುಜ ಹಾಗೂ ರಾಹು ಯುತಿಯನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ನೋಡಿ ವಿಶೇಷವಾದ ಅನುಕೂಲ ಇದೆ. ಸಹಕಾರ ಸಿಗುತ್ತೆ, ಸಹೋದ್ಯೋಗಿಗಳ ಸಹಕಾರ ಸಿಗುತ್ತೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ ಸೂಚಿಸ್ತಾ ಇದೆ. ಚಂದ್ರನಿಗೆ ಪಂಚಮಿ, ಹಾಗಾಗಿ ಬಲ ಇದೆ ಇನ್ನೂ ಚೆನ್ನಾಗಿ. ಹೀಗಾಗಿ ವೃತ್ತಿಯಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಅಧಿಕಾರದ ಬಲ ಇತ್ಯಾದಿ ಸಿಗಲಿಕ್ಕೆ ಅವಕಾಶ ಇದೆ. ಹೊಸ ಅವಕಾಶಗಳು ಉಂಟಾಗಬಹುದು. ಅಂಥದ್ದೊಂದು ಲಕ್ಷಣ ಇದೆ ಖಂಡಿತ. ಈ ದಿವಸ ಷಷ್ಠದಲ್ಲಿ ಮಾಂದಿ ಸೇರಿದಾಗ ದೇಹಕ್ಕೆ ಪೆಟ್ಟು ಬೀಳುತ್ತೆ, ತರಿಸ್ಕೊಳ್ತೀರಾ, ಗಾಯ ಮಾಡಿಕೊಳ್ಳೋ ಸಾಧ್ಯತೆ ಅಥವಾ ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ. ರೋಗ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು. ಹೀಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಬೇಕು. ಉಳಿದ ಹಾಗೆ ಜನ್ಮಾಧಿಪತಿ ವ್ಯಯದಲ್ಲಿರುವಾಗ ಸ್ವಲ್ಪ ವ್ಯಯ ಹೆಚ್ಚು ಆರೋಗ್ಯದ ನಿಮಿತ್ತ. ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ನಿಮ್ಮ ರಾಶಿಯಿಂದ ಭಾಗ್ಯದಲ್ಲಿ ಚಂದ್ರ ಇದ್ದರೆ ದೇವತಾ ದರ್ಶನ ಉಂಟಾಗುತ್ತೆ. ಅಂದರೆ ದೇವತಾ ಕ್ಷೇತ್ರ ದರ್ಶನ ಅಂತ. ಇನ್ನೇನು ದೇವರೇ ಬಂದು ಕಣ್ಣಿಗೆ ಕಾಣಿಸ್ಬಿಡ್ತು ನೋಡಿ ನಿಮ್ಮ ಮನಸ್ಸಿನ ಮೇಲೆ. ಅದು ಹೇಗಿಲ್ಲ ಭಗವಂತ, ಆತ ಸನ್ಯಾಸಿ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನಡೆಗೆ ಬರಬಹುದು, ಮಹಿಮೆ ಕಾಂಬಡೆ ಸಂಸ್ಕಾರವಿರಬೇಕು ಅಂತ. ನಮ್ಮ ಸಂಸ್ಕಾರಕ್ಕೆ ತಕ್ಕ ಹಾಗೆ ಯಾರದ್ದೋ ರೂಪದಲ್ಲಿ ದೇವ್ರು ಬಂದ ಅಂತ ಅಂತೀವಲ್ಲ, ಹಾಗೆ ಒಂದು ಉತ್ತಮವಾದ ಅನುಕೂಲ ಉಂಟಾಗ್ತಕ್ಕಂಥದ್ದು. ನಿಮ್ಮ ವೃತ್ತಿಯಲ್ಲಿ ಹೆಚ್ಚಿನ ಖಂಡಿತ ಅವಕಾಶ ಚೆನ್ನಾಗಿದೆ, ಅನುಕೂಲಗಳು ಉಂಟಾಗುತ್ತೆ. ಆದರೆ ಅದೃಷ್ಟವಶಾತ್ ರಾಶ್ಯಾಧಿಪತಿ ವೀಕ್ ಆಗಿದ್ದಾನೆ, ಮೌಢ್ಯನಾಗಿದ್ದಾನೆ. ಪಂಚಮದಲ್ಲಿ ಮಾಂದ್ಯಬುದ್ಧಿಯಾಗಿದೆ. ಇದು ಉದರ ಬಾಧೆಯನ್ನು ಸೂಚಿಸುತ್ತೆ, ಆರೋಗ್ಯದಲ್ಲಿ ತೊಡಕನ್ನು ಸೂಚಿಸುತ್ತೆ. ಸ್ವಲ್ಪ ಮಾನಸಿಕವಾಗಿ ಕುಗ್ಗುವಿಕೆ ಇದನ್ನು ಹೇಳುತ್ತೆ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಹೇಳಿದ್ನಲ್ಲ, ಮನಸ್ಸು ವೀಕಾದರೆ ಲಲಿತಾ ಸಹಸ್ರನಾಮ ದೊಡ್ಡ ದಾರಿ ಮಾರ್ಗದರ್ಶನ ಮಾಡುತ್ತೆ, ದೊಡ್ಡ ಬಲವನ್ನು ತಂದುಕೊಡುತ್ತೆ. ಮಿಥುನ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ತೊಡಕಿದೆ. ಸ್ವಲ್ಪ ಹಣಕಾಸಿನ ತೊಡಕು ಕಾಣ್ತಾ ಇದೆ. ಯಾಕೆಂದರೆ ಧನಾಧಿಪತಿ ಅಷ್ಟಮದಲ್ಲಿದ್ದರೆ ನಷ್ಟ ಸಂಭವಿಸುತ್ತೆ. ಸ್ವಲ್ಪ ಹುಷಾರು. ಯಾರಿಗೋ ಕೊಟ್ಟು ಲಾಸ್ ಮಾಡ್ಕೊಂಬಿಡೋದು ಅಥವಾ ಇನ್ಯಾವುದನ್ನೋ ನಂಬಿ ಇನ್ನೆಲ್ಲೋ ದುಡ್ಡು ತೊಡಗಿಸಿ ಅದು ಮಾಯ ಆಯಿತು ಅಂತ ಅನಿಸ್ಕೊಳ್ಳೋದು, ಈ ಥರದ್ದೆಲ್ಲ ಇದೆ. ಹುಷಾರು. ಈ ಅಷ್ಟಮ ಇದೆಯಲ್ಲ, ಅದು ರಹಸ್ಯ ಸ್ಥಳ, ರಂಧ್ರ ಸ್ಥಳ, ಗೊತ್ತಾಗೋದಿಲ್ಲ. ಹುಷಾರು. ಇನ್ನು ಪ್ರಯಾಣದಲ್ಲಿ ಸ್ವಲ್ಪ ತೊಡಕಿದೆ. ಬಂಧು ಮಿತ್ರರಲ್ಲಿ ಕಿತ್ತಾಡ್ಕೊಳ್ತೀರಾ ಈ ದಿವಸ. ಏನೋ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆ ಬರುತ್ತೆ. ಎಲ್ಲರೂ ವಿಹಾರ ಸಂಚಾರ ಹೊರಟಿದ್ರೆ ಅಲ್ಲಿನೇನೋ ಒಂದು ತೊಡಕುಂಟಾಗುವ ಸಾಧ್ಯತೆ ಇದೆಲ್ಲ ಇದೆ. ಸ್ವಲ್ಪ ತೊಡಕಾಗಿದೆ ಮಿಥುನ ರಾಶಿಯವರಿಗೆ. ಈ ದಿವಸ ಪರಿಹಾರಕ್ಕೆ ನೀವು ವಿಷ್ಣು ಸಹಸ್ರನಾಮ ತುಂಬ ಸಹಾಯವಾಗುತ್ತೆ, ಹೇಳ್ಕೊಳ್ಳಿ. ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಕ್ಷೀರ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಸಂಗಾತಿಯಿಂದ ತುಂಬ ಸಹಕಾರ, ಅನ್ಯೋನ್ಯತೆ ಬರುತ್ತೆ, ಉತ್ತಮವಾಗಿರುತ್ತೆ. ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಅನುಕೂಲ ಸೂಚಿಸ್ತಾ ಇದೆ. ಕರ್ಮ ಅಂದರೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಈ ದಿವಸ ಸ್ವಲ್ಪ ಭಯವೂ ಇದೆ. ಕೆಲಸ ಮಾಡುವ ವಿಚಾರದಲ್ಲಿ ಭಯದ ವಾತಾವರಣ ಮತ್ತು ಹಿಂಜರಿಕೆ ಅದನ್ನು ಸೂಚಿಸ್ತಾ ಇದೆ. ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಸಾಲಬಾಧೆ, ಸ್ತ್ರೀಯರಿಗೆ ಒಂದು ಒತ್ತಡಪೂರ್ವಕವಾಗಿ ಸಾಲದ ಒಂದು ಸೃಷ್ಟಿ ಉಂಟಾಗುತ್ತೆ. ಹುಷಾರು. ಹಣಕಾಸು ಕಳ್ಕೊಳ್ತೀರಾ ಈ ದಿವಸ. ಮತ್ತು ಮನೆಯಲ್ಲಿ ಅಷ್ಟು ಸಮಾಧಾನ ಇಲ್ಲ, ಮನೆಯಲ್ಲಿ ಘರ್ಷಣೆಗಳು, ಕುಟುಂಬದಲ್ಲಿ ತೊಂದರೆಗಳು ಇದನ್ನು ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ವೀಕ್ ಆಗಿದೆ. ವೃತ್ತಿಯಲ್ಲೂ ಅಷ್ಟೇನು ಸಮಾಧಾನ ಫಲ ಇಲ್ಲ. ಹೀಗಾಗಿ ಈ ದಿವಸ ನೀವು ತಪ್ಪದೇ ಶಿವಸಹಸ್ರನಾಮ ಹೇಳ್ಕೊಳ್ಳಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ಮಕ್ಕಳಿಂದ ಸಮಾಧಾನ ಇದೆ. ವೃತ್ತಿಯಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಆದರೆ ಕಠಿಣತೆಯೂ ಇದೆ, ಕ್ಲಿಷ್ಟವಾಗಿದೆ. ಏನಂದರೆ ಚಂದ್ರನ ದೃಷ್ಟಿ ಲಾಭಕ್ಕಿರೋದ್ರಿಂದಾಗಿ ಲಾಭಾಧಿಪತಿ ಲಾಭವನ್ನು ನೋಡಿದ್ರೆ ತುಂಬ ಒಳ್ಳೆಯದು ಅಂತ. ಹೀಗಾಗಿ ಕೃಷಿ, ಹಾಲು, ಹೈನು, ಚಂದ್ರನಿಗೆ ಹೇಳಿರ್ತಕ್ಕಂಥ ಕೃಷಿ ಜಲಜಾಂಗನ ಶ್ರೇಯಾಶ್ಚ ಅಂತ. ಕೃಷಿ, ನೀರು, ಸ್ತ್ರೀಯರ ಉಡುಗೆ ತೊಡುಗೆ, ಸ್ತ್ರೀಯರ ವ್ಯವಹಾರಗಳು ಅವರಿಗೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಆರೋಗ್ಯ ಬಾಧೆ ಇದೆ. ತಪ್ಪದೇ ನೀವು ಆರೋಗ್ಯದ ದೃಷ್ಟಿಯಿಂದ ನರಸಿಂಹ ಕವಚವನ್ನು ಕೇಳಿಸ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.